ನಿಂಗೆ ತಾಯಿ ಇಲ್ವೇನೋ, ನಿನಗೆ ಹೆಂಡತಿ ಇಲ್ವೇನೋ, ನಿಂಗೆ ಮಗಳಿಲ್ವೇನೋ? ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉಗ್ರಾವತಾರ. ಸಿಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ರೋಷಾಗ್ನಿ. ಸದನದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಕಿಯಾಗಿ ಮಾತನಾಡಿದ್ದಾರೆ. ಲಕ್ಷ್ಮೀ ಕೋಪಾಗ್ನಿಗೆ ಬೆಪ್ಪಾಗಿ ನಿಂತಿದ್ದಾರೆ ಸಿಟಿ ರವಿ. ಮರು ಮಾತನಾಡದೆ ಸುಮ್ಮನೆ ನಿಂತಿದ್ದಾರೆ ಸಿಟಿ ರವಿ. ಸಿಟಿ ರವಿ ನೆರವಿಗೆ ಬಿಜೆಪಿಯ ಯಾವೊಬ್ಬ ಸದಸ್ಯರು ಕೂಡ ಧಾವಿಸಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶಕ್ಕೆ ಬಿಜೆಪಿ ನಾಯಕರು ತಂಡ ಹೊಡೆದು ಬಿಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದದಿಂದ ನಿಂದನೆ ಮಾಡಿದ್ದಾರೆ ಸಿಟಿ ರವಿ ಅನ್ನೋ ನಿಟ್ಟಿನಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಟಿ ರವಿ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ಸಿಡಿದೆದ್ದಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ತ್ರೀ ನಿಂದಕ ಸಿಟಿ ರವಿಗೆ ಧಿಕ್ಕಾರ ಅನ್ನೋ ನಿಟ್ಟಿನಲ್ಲಿ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಇದರ ಜೊತೆಗೆ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಉಗ್ರಾವತಾರವನ್ನ ತಾಳಿರೋದು. ನಿನಗೆ ತಾಯಿ ಇಲ್ವೇನೋ ಸಿಟಿ ರವಿ, ನಿನಗೆ ಹೆಂಡತಿ ಇಲ್ವೇನೋ, ನಿನಗೆ ಮಗಳಿಲ್ವೇನೋ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿ ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸದನದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಕಿ ರೀತಿಯಲ್ಲಿ ಮಾತನಾಡಿದ್ದಾರೆ. ಲಕ್ಷ್ಮಿ ಅವರ ಕೋಪಾಗ್ನಿಗೆ ಸಿಟಿ ರವಿ ಬೆಪ್ಪಾಗಿ ನಿಂತ್ಕೊಂಡಿದ್ದಾರೆ. ಮರು ಮಾತನಾಡದೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ ಸಿಟಿ ರವಿ. ಸಿಟಿ ರವಿ ಅವರ ಬೆಂಬಲಕ್ಕೆ ನೆರವಿಗೆ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಬಂದಿಲ್ಲ ಅನ್ನೋದು ಬಹಳ ವಿಪರ್ಯಾಸ. ಸಿಟಿ ರವಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಸಂದರ್ಭದಲ್ಲಿ ಯಾವೊಬ್ಬ ಬಿಜೆಪಿಯ ಸದಸ್ಯರು ಬಂದು ಯಾಕ್ರಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ ನಮ್ಮ ನಾಯಕನಿಗೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಕೂಡ ಮಾಡಿಲ್ಲ. ಅವರನ್ನ ರಕ್ಷಣೆ ಮಾಡ್ಕೊಳ್ಳೋ ರೀತಿನಲ್ಲೂ ಕೂಡ ಮಾತನಾಡಿಲ್ಲ, ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಮಾತನಾಡಿಲ್ಲ. ಇದು ನಿಜಕ್ಕೂ ಆಶ್ಚರ್ಯ. ಆದ್ರೆ ಈ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕೋಪದಲ್ಲಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ನಿನಗೆ ತಾಯಿ ಇಲ್ವಾ, ನಿನಗೆ ಹೆಂಡತಿ ಇಲ್ವೇನೋ, ನಿನಗೆ ಮಗಳಿಲ್ವೇನೋ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಕಾಸ್ ಅವರ ಒಂದು ಮಾತು ಆ ರೀತಿಯಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಸಿಟಿ ರವಿ ಅವರ ಮಾತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಬಹಳ ಕೀಳಾಗಿ ಮಾತನಾಡಿದ್ದಾರೆ, ಹೊಲಸಾಗಿ ಮಾತನಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಹಾಗಾಗಿನೇ ಸಿಟ್ಟಿನಿಂದ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರಿಗೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ನಿನಗೆ ತಾಯಿ ಹೆಂಡತಿ ಮಗಳಿಲ್ವೇನೋ, ಅವ್ರಿಗೂ ಹಿಂಗೆ ಮಾತಾಡ್ತೀಯ ನೀನು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದಾರಂತೆ. ಇದನ್ನ ಕೇಳಿದಂತ ಸಿಟಿ ರವಿ ಅವರು ಬೆಪ್ಪಾಗಿ ನಿಂತ್ಕೊಂಡಿದ್ದಾರೆ, ಸೈಲೆಂಟ್ ಆಗಿನೇ ಇದ್ದಾರೆ. ಏನೂ ಹೇಳಿಕೆಯನ್ನ ಕೊಡೋದಕ್ಕೆ ಹೋಗ್ತಾ ಇಲ್ಲ ಈ ಸಂದರ್ಭದಲ್ಲಿ.